ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ವಿಡಿಯೋದಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹೌದು, ನಾನು ಪನ್ನೀರ್ ಮಾಡೋದು ಹೇಗೆ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಹಾಲಲ್ಲ, ಹಾಲು ಪೌಡ್ರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮೊದಲೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ನಾನು 2 ಕಪ್ಪಷ್ಟು ಹಾಲು ಪುಡಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪನ್ನೀರ್ ಬೇಕೋ ಅಷ್ಟು ನೀವು ಹಾಲು ಪುಡಿನ ತೊಗೋಬೇಕು. ನೋಡಿ, ಈ ಕಪ್ಪೆ ಅಳತೆಯಿಂದ 2 ಕಪ್ಪು ಹಾಲು ಪುಡಿ ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಹಾಲಿನ ಕನ್ಸಿಸ್ಟೆನ್ಸಿ ಹೆಂಗಿರುತ್ತೋ ಆ ರೀತಿ ನಾವು ಇದನ್ನು ಕಲಿಸ್ಕೋಬೇಕು. ಹಾಲು ಥರ ರೆಡಿ ಮಾಡ್ಕೊಳ್ಳೋಕ್ಕೆ ಇದನ್ನು ಟೈಮ್ ಏನು ತೊಗೊಳ್ಳೋದಿಲ್ಲ, ಬೇಗನೆ ರೆಡಿ ಆಗಿಬಿಡುತ್ತೆ. ಫಸ್ಟಿಗೆ ಇದನ್ನು ತಿಕ್ಕಾಗೆ ಕಲಿಸ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೋದು. ನೀವು ಮೊದಲಿಗೆ ಭಾಳ ನೀರು ಹಾಕ್ಕೊಂಡ್ಬಿಟ್ರೆ ಮತ್ತೆ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, 1 ಗಂಟೆ ಇಲ್ಲದೆ ಇರೋ ಹಾಗೆ ನಾನು ಕಲಿಸ್ಕೊಂಡಿದ್ದೀನಿ. ಇದಿನ್ನೂ ಗಟ್ಟಿ ಇದೆ, ಇದಕ್ಕೆ ಇನ್ನು ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಇದು ಭಾಳ ತಿಕ್ಕಾಗಿದ್ದರೆ ಪೌಡ್ರ್ ಅಲ್ವಾ, ಕಾಸ್ಕೊಳ್ಳುವಾಗ ತಳ ಹಿಡಿದು ಹೊತ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರಿನಂಗೆ ಕಲಿಸ್ಕೋಬೇಕು. ನೋಡಿ, ಈ ಅಳತೆಯಾಗಿರಲಿ ಸಾಕು. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ. ಒಂದೊಂದು ಎಲ್ಲಾದರೂ ಗಂಟಿದ್ರೆ ಇದರಲ್ಲಿ ಬಂದುಬಿಡುತ್ತಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಇದನ್ನಿವಾಗ ಒಲೆ ಮೇಲಿಟ್ಟು ಕಾಸ್ಕೊಳ್ಳೋಣ. ನಿಮ್ಮ ಹತ್ರ ಹಾಲು ಪುಡಿ ಇಲ್ಲ ಅಂದರೆ ಪ್ಯಾಕೆಟ್ ಹಾಲು ತೊಗೊಂಡು ನಾನು ತೋರಿಸೋ ರೀತಿ ನೀವು ಪನ್ನೀರನ್ನ ಮಾಡ್ಕೋಬೋದು. ಇದನ್ನು ಆವಾಗವಾಗ ಒಂದು ಸೌಟಿಂದ ಕೈ ಆಡಿಸ್ತಿರ್ಬೇಕು, ಯಾಕೆಂದರೆ ಹಾಲು ಪುಡಿ ಅಲ್ವಾ, ತಳ ಹಿಡಿಯುತ್ತೆ. ಹಾಗಂತ ಚೂಪಂದು ಸೌಟಿಂದ ಕೈ ಆಡಿಸ್ಬಾರ್ದು. ಈಗ ನಾನು ತೋರಿಸ್ತಿದ್ದೀನಲ್ಲ ಸಾಂಬಾರು ಹಾಕೋ ಸೌಟು, ಅದರಿಂದ ತಳಭಾಗದಿಂದ ಕ್ಲೀನಾಗಿ ಈ ಥರ ರೌಂಡಕ್ಕೆ ಮಾಡ್ತಿರಬೇಕು. ಭಾಳ ಚಮಚದಿಂದ ಕೆದರಿದ್ರೆ ಇದು ತಳ ಹಿಡ್ದಿರೋದೆಲ್ಲ ಮೇಲಕ್ಕೆ ಬಂದು ಕಪ್ಪಗೆ ಪನ್ನೀರಲ್ಲಿ ಕಾಣಿಸ್ತಿರುತ್ತೆ. ಸರಿ, ಇದು ಕುದಿಯೋಕ್ಕೆ ಇವಾಗ ಬಿಟ್ಬಿಡೋಣ. ನೋಡಿ, ಹಾಲು ಇವಾಗ ಚೆನ್ನಾಗಿ ಕುದ್ದಿದೆ. ಎಷ್ಟು ದಪ್ಪ ಕೆನೆ ಬಂದಿದೆ ನೋಡಿ. ಈ ಕೆನೆನಿವಾಗ ತೆಕ್ಕೊಳ್ಳೋಣ. ಕೆನೆನೆಲ್ಲ ತಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ಕೈ ಆಡಿಸ್ಕೋಬೇಕು. ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣವೇ ಹಾಲೇನು ಒಡೆಯೋದಿಲ್ಲ. ರಸ ಹಾಕಿದ ಮೇಲೆ ಸ್ವಲ್ಪ ಕೈ ಆಡ್ತಿರಬೇಕು. ಚೂರೇ ಗಂಟು ಹಾಕ್ಕೋತಾ ಒಡ್ಕೋತಾ ಬರುತ್ತೆ. ನೋಡಿ, ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳುವಾಗ ಬೀಜ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಕಸ್ಮಾತ್ ಬಿತ್ತು ಅಂದರೆ ಈ ರೀತಿ ತೆಕ್ಕೊಂಬಿಡಿ. ಯಾಕೋ ಇಷ್ಟೊತ್ತಾದ್ರೂ ಇದು ಹಾಲು ಒಡಿತಾ ಇಲ್ಲ. ಹಾಗಾಗಿ ನಾನು ಇನ್ನೂ ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತೀನಿ. ಸ್ವಲ್ಪನೇ ಒಡೆದಿದೆ ಅದು. ಇನ್ನೊಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ಬಿಟ್ರೆ ಕ್ಲೀನಾಗಿ ಹಾಲು ಒಡ್ಕೊಂಬಿಡುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಹಾಲು ಒಡಿತಾ ಇದೆ. ನೋಡಿ, ಮೇಲೆಲ್ಲ ನೀರು ನಿಂತಿದೆ. ಇವಾಗ ಇದು ಪೂರ್ತಿಯಾಗಿ ಹಾಲು ಒಡೆದಿದೆ. ಇದನ್ನಿವಾಗ ಸೋಸ್ಕೊಳ್ಳೋಣ. ನಾನೊಂದು ಸೋಸೋದ್ರಲ್ಲಿ ತಳ್ಳಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಇದಕ್ಕೆ ಸುರ್ಕೋತೀನಿ. ಇವಾಗ ಈ ರೀತಿ ಇದನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ನೀರೆಲ್ಲ ಹೋಗಂಗೆ ಹಿಂಡ್ಕೋಬೇಕು. ಇದು ಬಿಸಿ ಇರುತ್ತೆ, ಹಿಂಡಕ್ಕಾಗೋದಿಲ್ಲ. ಅದಕ್ಕೆ ಈ ಬುಟ್ಟಿಯಲ್ಲಿನ ಬಿಸಿನೀರನ್ನ ತೆಗೆದು
ನಾನು ತಣ್ಣೀರನ್ನ ಹಾಕ್ಕೊಂಡು ಅದರಲ್ಲಿ ಡಿಪ್ ಮಾಡಿ ಹಿಂಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ತಣ್ಣಗಿನ ನೀರು ತಗೊಂಡು ಅದರಲ್ಲಿ ಇಟ್ಟು ಚೆನ್ನಾಗಿ ಒಂದೆರಡು ಸರಿ ಡಿಪ್ ಮಾಡಿ ತೆಗೆದು ಹಿಂಡ್ಕೊಳ್ತೀನಿ. ಆದರೂ ಬಿಸಿ ಇರುತ್ತೆ, ಹುಷಾರಾಗಿ ಕ್ಲೀನಾಗಿ ಇದನ್ನು ಹಿಂಡ್ಕೋಬೇಕು. ನೋಡಿ, ಇದನ್ನು ನೀಟಾಗಿ ನೀರು ಹೋಗೋವರೆಗೂ ಜಾಸ್ತಿ ಬಿಗಿ ಮಾಡಿ ಹಿಂಡ್ಕೋಬೇಕು. ಬುಟ್ಟಿಯಲ್ಲಿರೋ ನೀರನ್ನ ಇವಾಗ ನಾನು ಚೆಲ್ಕೊಳ್ತೀನಿ. ಈ ಸೋಸೋದ್ರಲ್ಲೇ ಇಟ್ಟು ಬಿಡ್ತೀನಿ ಇದನ್ನ. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ, ಸ್ಕ್ವೇರ್ ಶೇಪಲ್ಲಿ ಬೇಕಂದರೆ ಸ್ಕ್ವೇರ್ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಇದನ್ನಿಟ್ಟು ಅದನ್ನು ಅದರ ಮೇಲೆ ಏನಾದರೂ ಭಾರವಾಗಿದ್ದನ್ನು ಇಟ್ಟುಬಿಟ್ರೆ ಪನ್ನೀರು ಸೆಟ್ ಆಗುತ್ತೆ. ನಾನಿಲ್ಲಿ ಯಾವ ಶೇಪಲ್ಲೂ ಇಡೋದಿಲ್ಲ, ಅದೇ ಬಟ್ಟೆಯಲ್ಲೇ ಚೆನ್ನಾಗಿ ಅದನ್ನು ರೌಂಡಕ್ಕೆ ಮಾಡಿ ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಡ್ತೀನಿ. ಭಾರವಾದ ವಸ್ತುನ ಯಾಕೆ ಇಡ್ತೀನಿ ಅಂದರೆ ಅದರಲ್ಲಿ ನೀರಿನಂಶ ಇದ್ದೇ ಇರುತ್ತೆ. ನೋಡಿ, ಈ ಥರ ಭಾರವಾಗಿಟ್ಟರೆ ಒಂದೊಂದೇ ಡ್ರಾಪ್ ಆಗಿ ತಳಗಿಳಿದು ಅದು ಸೆಟ್ ಆಗಿರುತ್ತೆ. ಇದನ್ನು 1 ತಾಸು ಇಲ್ಲ 2 ತಾಸು ಹೀಗೆ ಇಟ್ಟು ಬಿಟ್ಟುಬಿಡಬೇಕು. ಪನ್ನೀರು ಕ್ಲೀನಾಗಿ ಸೆಟ್ ಆಗಿರುತ್ತೆ. ನೋಡಿ, ನಾನಿಟ್ಟು 2 ತಾಸಾಯಿತು. ಬನ್ನಿ ಪನ್ನೀರು ಸೆಟ್ ಆಗಿದೆಯಾ ಅಂತ ನೋಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಪನ್ನೀರು ಅಂತ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಚೆನ್ನಾಗಿ ಸೆಟ್ ಆಗಿದೆ ಇದು. ಇದನ್ನು ಯಾವ ಸ್ಕ್ವೇರಲ್ಲಾದರೂ ನೀವು ಇಟ್ಕೊಂಡು ಮಾಡ್ಕೋಬೋದು. ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿಟ್ಟು ಕಟ್ ಮಾಡಿದರೆ ಇನ್ನೂ ನೀಟಾಗಿ ಬರುತ್ತೆ. ನಾನಿಲ್ಲಿ ಆವಾಗಲೇ ಕಟ್ ಮಾಡ್ತಿದ್ದೀನಲ್ಲ, ಸ್ವಲ್ಪ ಪುಡಿಯಾಗಿ ಬರ್ತಾಯಿದೆ. ನೀವು ಇದನ್ನು 1 ತಾಸು ಅಥವಾ 2 ತಾಸು ಫ್ರಿಜ್ಜಲ್ಲಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾ ಮಾಡಿರೋ ಪನ್ನೀರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.